ನಮಗೆಲ್ಲ ಇವತ್ತು ಅರ್ಥ ಆಗೈತಿ. ಆ ಒಕ್ಕಟ್ಟು ಇಟ್ಕೋಬೇಕು ನಾವು. ಬರೀ ದೊಡ್ಡ ನೋಟನ್ನ ದೂರದು ಅವ್ರು ಸರಿಯಾಗಿ ಇದು ಮಾಡೋದಿಲ್ಲ. ನಾವು ಬಂದಿದ್ರು ಬಂದು ಅವ್ರು ಬರೋದಾರ ನಾವ ಇಲ್ಲ ಅಲ್ಲಿ ಎಲ್ಲಿ ಅಡ್ಡಾಡ್ತೀವಿ. ದೊಡ್ಡ ನೋಡ್ರನ್ನ ಮೇಲೆ ಅಪಾರ್ಟ್ಮೆಂಟ್ ಮಾಡ್ಕೊಂತ ಕುಂದಿರ್ತೀವಿ. ಅಲ್ಲದು ನಾವು ಬಂದಿದ್ರು ಅವ್ರು ಬಂದಿರ್ತಾರ. ನಮ್ಗೇನು ಬೇಕು ಸಹಾಯ ಸಹಕಾರ ಮಾಡೇ ಮಾಡ್ತಾರ. ಇವತ್ತೆಲ್ಲ ಇಷ್ಟು ಜನ ತಯಾರಾಗಿ ಬಂದರು. ಕೋರ್ಟು ಕಚೇರಿ ಏನಿತ್ತು ಹೋರಾಟ ಎಲ್ಲಿ ಆಫೀಸರಿಗೆ ಮಾತಾಡೋದು ಏನು ಮಾಡೋದು ಎಲ್ಲ ಮಾಡಿದರು. ಇವತ್ತು ಅದ್ರ ಪರಿಣಾಮ ಇವತ್ತು 4ಕ್ಕೆ 3 ಗೆದ್ದೀವಿ. ಮುಂದಾದರೂ ಕೂಡ ಎಲ್ಲರೂ ಬರ್ರಿ, ಆಮೇಲೆ ಅವ್ರ ಮೇಲೆ ಅಪಾದನೆ ಮಾಡಿ ಬರದೇನೆ ನಾವು ಮನ್ಯಾಗ ಕುಂತು ಅವ್ರ ಮೇಲೆ ಅಪಾದನೆ ಮಾಡೋದು ಸರಿಯಲ್ಲ. ಅದಕ್ಕೆ ನಮ್ಮ ಜವಾಬ್ದಾರಿ ಪ್ರದರ್ಶನ ಮಾಡಬೇಕು. ಆಮೇಲೆ ನಿಮ್ಮ ಜವಾಬ್ದಾರಿ ಏನಂತ ಅವ್ರಿಗೆ ಕೇಳ್ಬೇಕು. ನಾವು ಆ ಒಂದು ಇದು ನಮ್ಮ ಕಾರ್ಯಕರ್ತರು ಬರಬೇಕು. ಈಗ ಮುಂದೆ ಏನು ನಾವು ವಿರೋಧ ಪಕ್ಷ ಇದಂದ್ರೂ ವಿರೋಧ ಪಕ್ಷ ಇದ್ರೆ ಅದು ಆಡಳಿತ ಪಕ್ಷ ಜಾಗೃತವಾಗಿರಲಿಲ್ಲ. ನಾವು ಮನೆಯ ಮಕ್ಕಳದು ಇಲ್ಲ ನಿಂತ್ಕೊಂಡು ಉಚ್ಚೋಯ್ತು. ಅದಕ್ಕೆ ನಾವು ನಿಂತ್ಕೊಂಡು ಉಚ್ಚೋಯ್ದು ಅಲ್ಲಪ್ಪ ತಮ್ಮ ಅಂತ ನಾವು ಹೇಳಬೇಕು. ವಿರೋಧ ಪಕ್ಷದ ನಮ್ಮ ಕೆಲಸ ಅದು. ಅದಕ್ಕೆ ಇವತ್ತಿನಿಂದ ನಾವು ಮರು ಸಂಘಟನೆಗೆ ತಯಾರಾಗಬೇಕು. ಈ ಚುನಾವಣೆಯನ್ನು ದಿಕ್ಸೂಚಿಯಾಗಿ ಇಟ್ಕೊಂಡು ನಾವೆಲ್ಲ ಮತ್ತೆ ಈ ವರ್ಷ ಪಕ್ಷ ಸಂಘಟನೆ ಮಾಡೋಣ. ಮತ್ತೆ ಈ ತಾಲೂಕಿನೊಳಗೆ ಭಾರತೀಯ ಜನತಾ ಪಕ್ಷದ ಧ್ವಜ ದೊಡ್ಡನಗೌಡರನ್ನ MLA ಮಾಡೋಣ ಅಂತೇಳಿ ಸಂಕಲ್ಪ ಮಾಡಿ